ಹೆಸರು ಸಾಹೇಬ್ಲಾಲ್ ಇಪ್ಪರ್ಗಿ, ಭಾರತ್ ನಂಬರ್ 1 ಡಿಜಿಟಲ್ ಮೀಡಿಯಾ. ಇವತ್ತಿನ ಸುದ್ದಿ ಏನೈತಿ ನೋಡೋಣ ಬರ್ರಿ. ಕಟ್ಟಬೇಕು ಇಂಥವೆಲ್ಲ ನಡಿಬಾರದು ಅಂತಕ್ಕಂಥ ಮಾತನ್ನು ಇಟ್ಕೊಂಡು ಇವತ್ತಿನ ಅಲ್ಲಿ ಸಂವಿಧಾನದ ಕಾನೂನಲ್ಲಿ ಇಂಥವರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತಕ್ಕಂಥ ಕಾನೂನನ್ನು ಅನೇಕ ರೀತಿ ಜಾರಿಗೆ ಬಂದರೂ ಸಹಿತ ಇವತ್ತಿನ ದಿವಸ ಇಂಥ ಮಹಾನ್ ವ್ಯಕ್ತಿಗೆ ಇವತ್ತಿನ ದಿವಸ ಮಹಾನ್ ವ್ಯಕ್ತಿ ಇವತ್ತು ದೇಶ ಕಂಡ ದಲಿತರ ಅಜಾರ್ಕತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿರೂಪವೇ ಅಂತ ಹೇಳಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ. ಅಂಥವ್ರನ್ನ ಇವತ್ತಿನ ದಿವಸ ಅಂಥವ್ರ ಭಾಷಣ ಮಾಡಿದ ಸ್ಥಳವನ್ನು ಸ್ವಚ್ಛಗೊಳಿಸುವುದು ದೇಶಕ್ಕೆ ಮನುವಾದಿಗಳ ಹಿಡಿತದಲ್ಲಿರ್ತಕ್ಕಂಥ ಎಲ್ಲರನ್ನು ಇವತ್ತಿನ ದಿವಸ ನಾವು ಖಂಡಿಸ್ತಾ ಇದ್ದೇವೆ. ಕೂಡಲೇ ಇವತ್ತಿನ ದಿವಸ ಇಂಥ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಉತ್ತರಾಖಂಡದಲ್ಲಿ ಆಗಿದೆ ರಾಮಲೀಲಾ ಮೈದಾನವನ್ನು ಮಾಡಿದಂಥವ್ರನ್ನ ಇವತ್ತಿನ ದಿವಸ ಅದನ್ನು ತನಿಖೆ ವರದಿಗೆ ಒಪ್ಪಿಸಬೇಕು. ತನಿಖೆ ವರದಿ ವಿಳಂಬ ಮಾಡದೇ ಇವತ್ತಿನ ತ್ವರಿತದಲ್ಲಿ 8-10 ದಿನದಲ್ಲಿ ಅವ್ರಿಗೆ ಕಠಿಣ ಶಿಕ್ಷೆ ಜೈಲಿಗೆ ಇರಿಸಬೇಕು, ಇಲ್ಲ ಅಂತ ಜೀವಾವಧಿ ಶಿಕ್ಷೆಯನ್ನು ಒದಗಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲರ ನಾಯಕರುಗಳಿಗೆ ಮತ್ತು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಟ್ಟಂಥ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ಬೋದು, ವಿಭಾಗಿ ಸಂಚಾಲಕರಾದ ವಿನಾಯಕ್ ಕುಂಸಾಗಿರ್ಬೋದು, ನನ್ನ ಮತ್ತಷ್ಟು ಪುಷ್ಟೀಕರಿಸ್ತಕ್ಕಂಥ ಈ ಕೆಲಸ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಅದನ್ನು ಒಕ್ಕೂರಿನಿಂದ ಈ ಘಟನೆಯನ್ನು ನಾವು ಬಿಜಾಪುರ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯಿಂದ ಒಕ್ಕೂರಿನಿಂದ ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಾವು ಎಲ್ಲಿವರೆಗೆ ಇವರ ಒಂದು ಕಿರುಕುಳ ನಾವು ಇವತ್ತು ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗುವುದಿಲ್ಲ. ಇವತ್ತು ಪುರೋಹಿತ ಶಾಹಿಗಳು ನಡೆಸಿರ್ತಕ್ಕಂಥ ಈ ಹುನ್ನಾರು ಇವತ್ತು ಯಾವ್ಯಾವ ಸಂಘಟನೆಗಳದಾವು, ಇವತ್ತು ಭಾರತೀಯ ಜನತಾ ಪಕ್ಷದ ಅಂಗ ಸಂಘಟನೆಗಳು, ಈ ಅಂಗ ಸಂಘಟನೆಗಳು ಮುಖವಾಡ ಒಂದೇ, ಅದೇ ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು 2014ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಎದೆ 56 ಇಂಚಿತ್ತು. ಆದರೆ 2026ಕ್ಕೆ ಆ ಎದೆ ಇವತ್ತು 26 ಇಂಚಾಗ್ಯದ. ದೇಶದಲ್ಲಿ ನಡೆದಿರ್ತಕ್ಕಂಥ ಅವರಿಗೆ ಈ ಮಾಧ್ಯಮದವ್ರನ್ನ ಎದುರಿಸ್ತಕ್ಕಂಥ ಧೈರ್ಯ ಬರ್ತಾ ಇಲ್ಲ. ಮೊನ್ನೆ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಆ ಒಂದು ಧೈರ್ಯನೂ ಕೂಡ ಇವತ್ತಿಲ್ಲ. ಜನ ತಯಾರಾಗಿದ್ದಾರೆ. 2028ಕ್ಕೆ ನಿಮ್ಮನ್ನು ಒಕ್ಕೂರಿನಿಂದ ಎಬ್ಬಿಸ್ಕೊಳ್ತಕ್ಕಂಥ ಜನ ಇವತ್ತು ದೇಶದ ತುಂಬೆಲ್ಲ ಸನ್ನಿಧರಾಗಿದ್ದಾರೆ. ಅದಕ್ಕೆ ನಾವು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಮಾನ್ಯ ಖರ್ಗೆ ಸಾಹೇಬರಿಗೆ ಅವಮಾನ ಇವತ್ತು ಖರ್ಗೆ ಸಾಹೇಬರಿಗೆ ಆಗಿಲ್ಲ, ಇಡೀ ಶೋಷಿತ ವರ್ಗಗಳಿಗೆ, ಇಡೀ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ನಿಮ್ನ ವರ್ಗಗಳಿಗೆ ಆಗಿರ್ತಕ್ಕಂಥ ಈ ರ್ಯಾಲಿಯಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ರಮೇಶ್ ಆಸಂಗಿ ಸಾಹೇಬರನ್ನ ಈ ಸಭೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ತರನಾಗಿ ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ವಿನಾಯಕ್ ಕುಣಸಾಗರವನ್ನ ಈ ಸಭೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ